ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸುಪ್ರೀಂ ಕೋರ್ಟು ಆಲ್ರೆಡಿ 18ನಲ್ಲಿ ಹೋದಾಗ ನಾವು ಪ್ರಾಧಿಕಾರ ಈ ಸುಪ್ರೀಂ ಕೋರ್ಟ್ ಪ್ರಾಧಿಕಾರ ಏನು ಡಿಸಿಷನ್ ತಗೊಳ್ತಾ ಇದೆ ಅದರಲ್ಲಿ ಸುಪ್ರೀಂ ಕೋರ್ಟ್ ನಾವು ಎಂಟ್ರಿ ಆಗೋದಿಲ್ಲ ಅಂತ ತೀರ್ಮಾನ ಆಗಿದೆ ಕೊಟ್ಟಿದ್ದಾರೆ. ಬಟ್ ನಾನೇನು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಏನ್ ಮಾಡೋರು ಅಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅದೇ ಈಗ ಏನು ರಿಕ್ವೆಸ್ಟ್, ಈಗ ಡೆಮೊಕ್ರೆಟಿಕ್ ಆಗಿ ಏನು ರಿಕ್ವೆಸ್ಟ್ ಮಾಡ್ಕೋಬೇಕು ಇಷ್ಟೇ. ಈಗ ಉದಾಹರಣೆ ಹೋರಾಟಗಾರರು ಹೇಳಿದ್ರಲ್ಲ, ಅದು ಭಾಳ ಸಮಂಜಸವಾದಂಥ ಉತ್ತರ. ಈ 2 ಸ್ಟೇಟು ಅಫಿಷಿಯಲ್ಸು ಎಕ್ಸ್ಪರ್ಟ್ಸ್ನ ವಿಸಿಟ್ ಮಾಡಿಸಿ ನಮ್ಮಲ್ಲಿ ಏನಿದೆ ಸ್ಟೋರೇಜು. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಏನ್ ಮಾತಾಡ್ತೀರಿ? ಅಲ್ಲ, ಏನ್ ಮಾತಾಡ್ತೀವಿ, ಮಾತಾಡೋದು ಗೊತ್ತಾಗ್ಲಿ. 2ನೇ ತಾರೀಕು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲ, ಏನ್ ಈ ತರ ಡಿಸಿಷನ್ಸ್ ತಗೊಂಡಿದೆ ನೋಡಿ. ಹೋರಾಟ ಮಾಡೋದಕ್ಕೆ ನೋಡಿ ಮೇಡಮ್, ಹೋರಾಟದ ವಿಧಗಳು ಬೇರೆ ಇದೆ. ಹೋರಾಟ ನೋಡಿ, ಇದು ಶತಮಾನಗಳ ಹೋರಾಟದ ಬಗ್ಗೆ ನಾನು ನಿಮಗೆ ಕೇಳ್ತಿಲ್ಲ. ಹೋರಾಟದ ಗೊತ್ತೈತಿ ಸರ್, ಹೋರಾಟ ಗೊತ್ತಿದೆ. ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕು. ಏನ್ರಿ ಸರ್, ನಾವು ಹೋರಾಟದಿಂದಲೇ ಸ್ವಾತಂತ್ರ್ಯ ಪಡ್ಕೊಂಡಿವಿ. ಬಟ್ ಹಂಗಲ್ರಿ ಸರ್, ನಾನ್ ಕೇಳೋದು, ನಾವು ಹೋರಾಟ ಬೇರೆ ಆದರೆ ಸರ್ಕಾರ ಬೇರೆ. ಸರ್ಕಾರ ಹೋರಾಟ ಮಾಡಕ್ ಆಗಲ್ಲ. ಸರ್ಕಾರ ಹೋರಾಟ ಮಾಡುತ್ತೆ. ಅದನ್ನೇ ಹೇಳ್ತೀನಿ, ಹೋರಾಟದಲ್ಲಿ ಕೆಲವು ವಿಧಿಗಳಿದಾವೆ. ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಏನ್ ಮಾಡೋರದಿರಿ? ಹೌದು, ಡೆಮೋಕ್ರಸಿಗಲ್ಲಿ ಗೌರ್ಮೆಂಟ್ ಎಷ್ಟಿದೆಯೋ ಅಪೋಸಿಷನ್ ಪಾರ್ಟಿ ಅಷ್ಟೇ ಇಂಪಾರ್ಟೆನ್ಸ್ ಇರ್ತದೆ. ಹೌದಪ್ಪ, ನೀವು ತಾವೇ ಹೇಳಿದ್ರಿ ಬಸವರಾಜ ಬೊಮ್ಮಾಯಿ ಅವರು ಬಹಳ ಈ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತ. ಸೊ ಅವ್ರನ್ನ ಮಾತಾಡಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್, ಬಹುಶಃ ಅವರು ಅಟೆಂಡ್ ಮಾಡಬಹುದೇನೋ. ಮಾಜಿ ಸಿಎಂಗಳು, ವಿರೋಧ ಪಕ್ಷದ ನಾಯಕರುಗಳು, ಆ ಸುತ್ತಮುತ್ತ ಬರ್ತಕ್ಕಂಥ MLA ಗಳನ್ನು ಕರೆದಿದ್ದಾರೆ. ಅವ್ರೇನಾದ್ರೂ ಒಳ್ಳೆ ಡಿಸಿಷನ್ ಕೊಟ್ಟು ಕರ್ನಾಟಕ ನೋಡೋಣ ಏನ್ ಹೇಳ್ತದೋ. ನಾವೇ ನೋಡಿ, ನಾವು ಆ ತೀರ್ಮಾನಕ್ಕೆ ಬರಬಾರ್ದು. 2ನೇ ತಾರೀಕು ನಾವು 3ನೇ ತಾರೀಕು ನೋಡಿ, 3ನೇ ತಾರೀಕು ಮಾತಾಡೋದನ್ನ ಇವತ್ತೇ ನಾವು ಡಿಸಿಷನ್ಸ್ ತಗೋಬಹುದು. ನಾನು ಹೋರಾಟದ್ದು ಸರ್ಕಾರ ಏನಂತ ಹೇಳ್ತಿರಲ್ಲ. ಅಲ್ಲ ಸರ್, ಈಗ ಕರೆಕ್ಟ್ ಸರ್. ಈಗ ಸರ್ಕಾರ, ನೀವು ಆಲ್ ಪಾರ್ಟಿ ಮೀಟಿಂಗ್ ಮಾಡ್ತಿರೋ, ಹೋರಾಟಗಾರರನ್ನ ಬಂದ್ ಮಾಡಬೇಡಿ ಅಂತಿರೋ, ಹೋರಾಟದ ರೂಪರೇಷೆಗಳು ಸ್ವರೂಪಗಳು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಿರೋ, ಅದು ಬೇರೆ ವಿಚಾರ. ಅಲ್ಟಿಮೇಟ್ಲಿ ಡಿಸಿಷನ್ ತೆಗೆದುಕೊಳ್ಬೇಕಾಗಿರೋದು ಸರ್ಕಾರ. ನಿಮ್ಮ ಹತ್ರ ಇರೋ ಚಾಯ್ಸಸ್ಸು ಎರಡೇ. ಒಂದೇನು ಗೊತ್ತಾ, ಬಾಯಿ ಮುಚ್ಚಿಕೊಂಡು ಸರ್ಕಾರ ಹೋರಾಟಗಾರರಿಗೆ ಬೆಂಬಲ ಕೊಡಿ, ನಮ್ಮ ಕೂಗು ದೆಹಲಿಗೆ ತಲುಪಲಿ, ಅಲ್ಲಿ ಇರ್ತಕ್ಕಂಥವ್ರು ಕಣ್ಣು ತೆರೆದು ನೋಡಿ ಸಂಕಷ್ಟವನ್ನ ತಿಳ್ಕೊಂಡು ಅವ್ರು ಮಾತಾಡೋದಕ್ಕೆ ಮೊದಲು ಕೊಡ್ಬೇಕಾಯ್ತು ಉತ್ತರ ನಾನು ಕೊಡ್ತಾ ಇದ್ದೆ. ಏನಂದ್ರೆ ಹೋರಾಟದಲ್ಲಿ ಕೆಲವು ವಿಧಿಗಳಿದ್ದಾವೆ ನೋಡಿ. ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಇವ್ರೆ, ನಿಮ್ಗೆ ಅವಕಾಶ ಮಾತಾಡಕ್ ಕೊಟ್ರೆ ಉತ್ತರ ಸಿಗ್ತದೆ. ಉತ್ತರ ಈಗ ನೋಡಿ, ಅದನ್ನೇ ನಿಮ್ಗೆ ಕರ್ದಿದ್ದೀವ್ರಿ. ನಾನು ಕುರ್ಚಿಗೆ ಅಂಟಿಕೊಂಡು ಕುಳಿತುಕೊಳ್ಳುವುದಿಲ್ಲ, ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡುವುದಿಲ್ಲ ಅಂತ ಘೋಷಣೆ ಮಾಡಿ ದೊಡ್ಡ ಇತಿಹಾಸ ಇದೆ. ಸರ್ಕಾರ ಕಳ್ಕೊಂಡಿದ್ದೀವಿ, ಮುಖ್ಯಮಂತ್ರಿ ಕಳ್ಕೊಂಡಿದ್ದೀವಿ, ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದೀವಿ. ಕಾವೇರಿ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಇದೆ. ಸರ್ಕಾರ ಕಳ್ಕೊಂಡಿದ್ದೀವಿ, ಮುಖ್ಯಮಂತ್ರಿ ಕಳ್ಕೊಂಡಿದ್ದೀವಿ, ಕೇಂದ್ರ ಸರ್ಕಾರದ ಮಂತ್ರಿ ಸ್ಥಾನಗಳು ಕಳ್ಕೊಂಡಿದ್ದೀವಿ. ಇವೆಲ್ಲ ಇದೆ ನೋಡಿ ರಾಜಕೀಯ. ಬಿಜೆಪಿ ಸ್ವಲ್ಪ ಕಮ್ಮಿ ಮಾಡ್ರಿ ಮಾತಾಡೋದು. ಈಗ ನೀವು ಅಂಬರೀಶ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್, ಕಾವೇರಿ ಹೋರಾಟದಲ್ಲಿ ಅವರು ರಾಜೀನಾಮೆ ಕೊಟ್ಟರು. ಕರೆಕ್ಟ್ ಸರ್. ನನಗೆ ಈಗ ಬೇಕಾಗಿರೋದು 1 ನಿಮಿಷ ಸರ್. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ನನಗೆ ಈಗ ಜನ ಕುತೂಹಲದಿಂದ ನೋಡ್ತಾ ಇರೋದು, ಇವಾಗ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀರಿ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಾಗಿರಲಿದೆ ಅಂತ. ಸೊ ನೀವು ಜನಪರ ನಿರ್ಧಾರ ಅಂದ್ರೆ ನೀರ್ ಬಿಡಲ್ಲ ಅನ್ನೋದು, ಇಲ್ಲ ಜನ ವಿರೋಧಿ ನಿರ್ಧಾರ ಅಂದ್ರೆ ನೀರ್ ಬಿಡ್ತೀವಿ ಅನ್ನೋದು. ಚಾಯ್ಸ್ ಎರಡೇ ಇರೋದ್ರಿ ಸರ್. ಅದ್ರ ಆಚೆಗೆ ನೀರು ಬಿಟ್ಟು ಮೇಲ್ಮನವಿಗೆ ಹೋಗೋಣ ಅಂತ ಇಲ್ಲಿ ಡಿಸೈಡ್ ಆಗುತ್ತಾ? ಆಲ್ ಪಾರ್ಟಿ ಮೀಟಿಂಗ್ ಡಿಸಿಷನ್ ಏನಾಗುತ್ತೆ ಅಂತ ನಾವ್ ಇಲ್ಲಿ ನಿಮ್ ಮುಂದ್ಗಡೆ ಡಿಸೈಡ್ ಆಗುತ್ತಾ? ಜನರಿಗೆ ನೀವು ಆಲ್ ಪಾರ್ಟಿ ಮೀಟಿಂಗ್ ನಾವು ಆಶಾಭಾವನೆಯಿಂದ ಕೂತಿದ್ದೀವಿ. ಆಸ್ ಎ ಸ್ಪೋಕ್ಸ್ ಪರ್ಸನ್ ಆಫ್ ಕಾಂಗ್ರೆಸ್ ಪಾರ್ಟಿ, ಏನ್ ಅಪೋಸಿಷನ್ ಪಾರ್ಟಿ ಅವ್ರು ಬಂದಿದ್ದಾರೆ, ಅವರು ನಮ್ಮವರೆಲ್ಲ ಕುತ್ಕೊಂಡು ಏನ್ ಒಳ್ಳೆ ತೀರ್ಮಾನ ಮಾಡ್ತಾರೋ ಅದು ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಭಾವನೆಯಲ್ಲಿ ನಾವಿದ್ದೀವಿ. ನಾವು 3ನೇ ತಾರೀಕು ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಈ CWC ಏನೇನು ಇನ್ನು ಕಾವೇರಿ ನೀರಿನ ಪ್ರಾಧಿಕಾರ ಇರ್ಬೋದು, ನಿಯಂತ್ರಣ ಒಂದು ಮಂಡಳಿ ಇರ್ಬೋದು, ಕೊಟ್ಟಿರೋ ತೀರ್ಪನ್ನ ನಾವು ಪಾಲನೆ ಮಾಡೋಕ್ಕಾಗಲ್ಲ ಅಂತೇಳಿ ಲೆಟ್ ದ ಗವರ್ಮೆಂಟ್ ಶುಡ್ ಫೈಲ್ ಅನ್ ಅಫಿಡವಿಟ್. ಯಾಕೆಂತ ಕೇಳಿ, 1 ನಿಮಿಷ ಮೇಡಮ್, ಇದು ಕುಡಿಯೋ ನೀರಿನ ಸಮಸ್ಯೆ ಆಗಿರೋದು ಕೇವಲ ಯಾವುದೋ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ. ಅವ್ರು ಕೇಳ್ತಾ ಇರೋದು ಡಿಮ್ಯಾಂಡ್ ಏನೋ, ಅವರು ವ್ಯವಸಾಯ ಕೇಳ್ತಾ ಇರೋದು. ಇದು ಅರ್ಥ ಮಾಡ್ಕೋಬೇಕಾಗಿತ್ತು ಯಾವುದೋ ಮಂಡಳಿಗಳು. ಇದನ್ನ 2 ಕಮಿಟಿಗಳು ಅಂದ್ರೆ ಆ ಕಡೆ ಕಮಿಟಿ ಮತ್ತೆ ಇಲ್ಲಿ ನಮ್ಮ ಸ್ಟೇಟ್ ಮತ್ತೆ ತಮಿಳುನಾಡು ಇಬ್ರು ಇದನ್ನ ಮನವರಿಕೆ ಮಾಡ್ಕೊಡ್ಬೇಕಾಯ್ತು. ಒಂದು
ಇಲ್ಲಿ ಇದು ಸರ್ಕಾರದ ಪ್ರಶ್ನೆ ಅಲ್ಲ ಮೇಡಮ್, ಇದು ನಮ್ಮ ಮಂಡ್ಯ ಜಿಲ್ಲೆ ಜನರ, ಬೆಂಗಳೂರು ಜನರ ಕುಡಿಯುವ ನೀರಿನ ಸಮಸ್ಯೆ, ಅದು ಕಾವೇರಿ ಕೊಳ್ಳದ ಸಮಸ್ಯೆ. ಈ ವಿಚಾರದಲ್ಲಿ ಸನ್ಮಾನ್ಯ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದ್ರು, ಆದ್ರೂ ಅದನ್ನ ಪಾಸಕ್ಕಾಗಲಿಲ್ಲ, ನೀರು ಕೊಡಕ್ಕೆ ಆಗೋದಿಲ್ಲ ಅಂದ್ರು. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಸಂದರ್ಭದಲ್ಲಿ ಸಹ ಪಾದಯಾತ್ರೆ ಮಾಡಿದ್ರು. ಹೌದು, ಈಗ ನಾವೆಲ್ಲ ಬೆಂಬಲ ಕೊಡ್ತೀವಿ ಇದಕ್ಕೆ. ಸರ್ಕಾರ ನೀರನ್ನು ಬಿಡಬಾರ್ದು ಅವ್ರಿಗೆ, ತಮಿಳ್ನಾಡು ನೀರು ಬಿಡಬಾರ್ದು ಮೇಡಮ್. ವ್ಯವಸಾಯ ಮಾಡ್ಕೊಂಡು ಅವ್ರು ಆರಾಮಾಗಿರಕ್ಕಲ್ಲ. ಮುಂದೇನು ಸುಪ್ರೀಂ ಕೋರ್ಟ್ಗಳು ಅಲ್ಲ ಹೇಳ್ಬೇಕು ಅವ್ರಿಗೆ ಮೇಡಮ್. ಅದು ಎರಡನೇ ವಿರಾಟ. ನಾವು ಹೌದು ಮೇಡಮ್, ಆದೇಶವನ್ನ ನೀವು ರಿವ್ಯೂ ಮಾಡಿ ಪುನರ್ ಪರಿಶೀಲನೆ ಮಾಡಿದ್ರೆ ಕೇಳ್ಕೋಬೇಕು ನಾವು. ಯಾಕೆಂತಂದ್ರೆ ದಿಸ್ ಇಸ್ ದ ಫ್ಯಾಕ್ಟ್. ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗೋದಿಲ್ಲ. ಸರ್ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದು ತಮಿಳ್ನಾಡು ಬಗಬೇಕು, ಇಲ್ಲ ಕರ್ನಾಟಕ ಬಗಬೇಕು, ಇಲ್ಲ ಮಂಡಳಿಗಳು ನ್ಯಾಯಯುತವಾಗಿ ಕೆಲಸ ಮಾಡಬೇಕು. ಮಂಡಳಿಗಳು ಬಂದು ಇಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ಚೆಕ್ ಮಾಡಬೇಕು. ಇನ್ನು ಮಳೆಗಾಲ ಮುಗುದಿಲ್ಲ, ಆದರೆ ಮಳೆ ಸೂಚನೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಮುಂದೇನು ಅನ್ನುವಂತಹ ಅತಿ ದೊಡ್ಡ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ರಾಜಕೀಯ ಪಕ್ಷಗಳ ಹತ್ರ ಇದೆಯಾ, ಅಥವಾ ಪ್ರಾಧಿಕಾರಗಳ ಹತ್ರ ಇದೆಯಾ, ಅಥವಾ ನರೇಂದ್ರ ಮೋದಿ ಅವರ ಹತ್ರ ಇದೆಯಾ? ಯಾವ ಆಪ್ಷನ್ಗೆ ಈ ಒಂದು ಸರ್ಕಾರ ಹೋಗುತ್ತೆ ಅನ್ನೋ ಕುತೂಹಲ ನಮಗಿದೆ. ಆದ್ರೆ ಹೋರಾಟಗಾರರೇ ಹೇಳ್ತಿರೋದು ನಿಮ್ಮ ಹತ್ರ ಯಾವ ಪರಿಹಾರನೂ ತಗೊಳಕ್ಕಾಗಿಲ್ಲ ಅಂದರೆ ನಮಗೆ ಬಿಟ್ಬಿಡ್ರಿ, ನಾವು ಪರಿಹಾರ ಕೊಡ್ತೀವಿ ಅಂತ. ಹಂಗೆ ನಡೆಯಲ್ಲ ಸರ್ಕಾರಗಳು. ನೋಡೋಣ ಏನು ಮಾಡ್ತಾರೆ ಅಂತ. ಏನೇ ಆಗಲಿ, ಕಾವೇರಿ ನಮ್ಮೆಲ್ಲರ ಜೀವನಾಡಿ. ಅದು ತಮಿಳ್ನಾಡವ್ರಿಗೂ ಹೌದು, ಕರ್ನಾಟಕದವ್ರಿಗೂ ಹೌದು. ಬಟ್ ಜೋಸೆಫ್ ವಿಜಯ್ ಅವರು ಬರ್ತಾರಾ? ಬಂದರೆ ಏನು ಮಾತುಕತೆ ಆಗುತ್ತೆ? ಯಾಕೆ ಅಂದರೆ ಅವ್ರನ್ನ ಇಷ್ಟಪಡೋರು ಕರ್ನಾಟಕದಲ್ಲೂ ಇದ್ದಾರೆ, ತಮಿಳ್ನಾಡಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಸೊ ಅವರೇನಾದರೂ ಹೊಸ ರೀತಿಯಾದಂಥ ಫಾರ್ಮುಲಾ ಹಿಡ್ಕೊಂಡು ಬರ್ತಾರಾ? ಅದರಿಂದ ಏನಾದರೂ ನಮಗೆ ಒಳ್ಳೇದಾಗುತ್ತಾ? ಐ ಡೋಂಟ್ ನೋ. ಅದೇ ತಮಿಳ್ನಾಡಿನ ಇತಿಹಾಸದಲ್ಲಿ ಬಂದಂಥ ಮುಖ್ಯಮಂತ್ರಿಗಳು ಅವ್ರ ಹಿತಾಸಕ್ತಿ ಮರೆದ್ರು ನಮ್ಮ ಹಿತಾಸಕ್ತಿಗೆ ಒಲವು ತೋರಿಸ್ತಾರೆ ಅಂದರೆ ಅಂಥ ಮೂರ್ಖತನ ಬೇರೆ ಯಾವುದೂ ಇಲ್ಲ.